ಥ್ಯಾಂಕ್ಸ್ ಕಂಡಪ್ಪ. ಸ್ಟ್ರೈಕ್ ಮಾಡ್ತಾವ್ ಮನೆ ಮುಂದೆ ಕುತ್ಕೊಂಡು. ಬಾಪ ಮಲ್ಕೋ, ಚಳಿ ಆಚೆ ಎಸಿ ಇದ್ದಂಗೈತೆ, ಕೂತವನೆ ಮುನ್ಸ್ಕೊಂಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೋಗಿದ್ದೀರಿ ಫ್ರೆಂಡ್ಸ್? ನಾವು ಬೆಳಗ್ಗೆ ಬೆಳಗ್ಗೆ ಕೂತಿದ್ದೀವಿ, ಸುಮ್ಮನೆ ಏನು ಕೆಲಸ ಮಾಡ್ತೀರಾ. ನೆನ್ನೆಯಿಂದ ನೋಡಿದ್ರ ಫ್ರೆಂಡ್ಸ್, ಬೆಂಗಳೂರು ವಾತಾವರಣ ಹೆಂಗೈತೆ. ನನಗೆ ಎ ಸಿ ಅಂದರೆ ಇಷ್ಟ ಇತ್ತು. ತುಂಬ ಜನ ಬಡವ್ರಿಗೂ ಎ ಸಿ ಇಷ್ಟ ಇರ್ತಿದೆ. ಅದಕ್ಕೆ ದೇವರು ಒಂದೆರಡು ದಿನ ಎ ಸಿ ರೂಮ್ ಥರ ಇರಲಿ ಅಂತ ಅಂದ್ಬಿಟ್ಟು ಬೆಂಗಳೂರನ್ನ ಹಿಂಗೆ ಮಾಡ್ಬಿಟ್ಟವ್ರೆ. ಆಚೆ ಸಹ ಹೋಗೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ನೆನ್ನೆಯಿಂದ ಫುಲ್ಲು ಕೋಲ್ಡು. ಅದಕ್ಕೆ ಶೀತ ಆಗೈತೆ. ಇಲ್ಲೊಂಥರ ಹರಳು ಥರ ಆಗ್ತಿತ್ತಲ್ಲ ಫ್ರೆಂಡ್ಸ್, ಏನಂತಾರಪ್ಪ ಅದು ನಿಮ್ಮ ಕಡೆ? ಹಾಂ, ಶೀತದಳ್ಳು ಅದಾಗೈತೆ. ಅದಕ್ಕೆ ಬಿಸಿನೀರು ಕುಡಿತಾ ಇದ್ದೀನಿ. ವಿಕ್ಸ್ ಹಚ್ಕೊಂಡು ಮಲ್ಕೊಂಡಿದ್ರೆ ನೈಟ್ ಸರಿ ಹೋಗ್ತಾ ಇತ್ತು. ಹಿಂಗಾಗಿ ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿ. ನಿನಗೆ ಈ ಗತಿ ಬರಬಾರ್ದಾಗಿತ್ತು. ನನಗೆ ಈ ಪರಿಸ್ಥಿತಿ ಬಂದಿರೋದಕ್ಕೆ ನಮ್ಮ ಯಜಮಾನ್ರೆ ಟಿಫನ್ ಮಾಡ್ತಾವ್ರೆ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಓಕೆ ಫ್ರೆಂಡ್ಸ್, ಈಗ ಬಿಸಿನೀರು ಕುಡಿದ್ಬಿಟ್ಟು ನಾನು ಮುಂದಿನ ಕೆಲಸ ನೋಡ್ತೀವಿ. ನೀರೇ ಕುಡಿಯೋಕ್ಕಾಗ್ತಿರಪ್ಪಿ. ಟೀ, ಚಾಯ್ 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 ಸೂಪರ್ ಟೀ ರೆಡಿ. ನನ್ನ ಗಂಡನ್ಗೆ ಎಷ್ಟೊಂದು ಟ್ಯಾಲೆಂಟ್ ಐತೆ ನೋಡಿ ಫ್ರೆಂಡ್ಸ್, ಎಲ್ಲ ಕೆಲಸನೂ ಮಾಡ್ತೈತೆ. ಜೊತೆಗೆ ನಾನು ಹಾಕೋತಿದ್ದೆ, ಅದೇ ಭಯ ಆಗ್ತಾ ಇಲ್ಲ ಫ್ರೆಂಡ್ಸ್. ಬೆಂಗಳೂರು ವಾತಾವರಣ ಆಗ್ತಾ ಇಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗೋರು ಹೆಂಗ್ ಹೋಗ್ತಾರೋ ಏನ್ ಕತೆನೋ. ಒಂದ್ ಕೆಲಸ ಮಾಡಿ ಮಕ್ಳ, ರಜಾ ಹಾಕೋಬಿಡ್ರಿ, ಹೇಳ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ರಜಾ ಹಾಕೊಂಡ್ರಿ ನಂತರ ಆದ್ರಿ ಫಿಕ್ಸ್. ಸ್ಕೂಲ್ಗೆ ರಜಾ ಹಾಕೋಬೇಕು ಅಂತ ನನ್ನ ನೆನ್ಸ್ಕೊಬಿಡ್ರಿ. ಜೀವನ ಹಿಂಗ್ ಆಗ್ಬಿಡ್ತೈತೆ ಅನ್ಬಿಟ್ಟು ಆಮೇಲೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಅನಿಸ್ತೈತಿ. ಕಾಫಿ ಮಾಡ್ತಿದ್ದೀನಿ ಫ್ರೆಂಡ್ಸ್, ಬ್ರೂ ಪ್ಯಾಕೆಟ್ ತರಿಸ್ಕೊಂಡು. ಹೆವಿ ಚಳಿ, ವಾತಾವರಣ ತಡೆಯಕ್ಕಾಗ್ತಾ ಇಲ್ಲ. ಒತ್ ಮುಳುಗ್ತಾ ಸೂರ್ಯ ಬರ್ಬೇಕು. ಏನಂದೆ ಇನ್ನೊಂದ್ಸಲ ಹೇಳು. ಒತ್ ಮುಳುಗ್ತಾ ಸೂರ್ಯ ಬರ್ಬೇಕು. ಕಾಶ್ಮೀರ್ ಆಗ್ತೈತೆ. ನಮ್ ಫ್ರೆಂಡ್ಸ್ ಕೇಳಿದ್ರು, ಯಾಕೆ ಶಿವಣ್ಣ ಕೈಯಲ್ಲಿ ಎತ್ಕೊಬತ್ತೈತೆ ನೀರ್ ಕ್ಯಾನ್ನ, ಗಾಡಿಲಿ ಎತ್ಕೊಬರಲ್ಲ ಅಂತಂದ್ರೆ, ನನ್ಗೂ ಅದೇ ಡೌಟ್ ಫ್ರೆಂಡ್ಸ್. ಇಷ್ಟ ದಿನ ಗಾಡಿಲಿ ಯಾಕೆ ಎತ್ಕೊಬತ್ತಾ ಇಲ್ಲ ಅಂತ ಅನ್ಕೊಂಡೆ ಅಂದ್ರೆ, ನಾನು ಮುಂದೆಗಡೆ ಕ್ಯಾನಿಕ್ ಬರ್ಬೇಕು, ಶಿವಾಗೆ ಹ್ಯಾಂಡ್ಲ್ ಮಾಡಕ್ ಬರ್ತಾ ಇಲ್ಲ ಅಂತ ಅದೊಂದು ಅನ್ಕೊಂಡೆ. ಇನ್ನೊಂದು ಹತ್ರನೇ ಅಲ್ಲ, ಹಿಂಗ ರೋಡ್ಗೆ ಹೋದ್ರೆ ಅಲ್ಲೇನೇನೆ ಫಿಲ್ಟರ್ ವಾಟರ್ ಇರೋದು. ಇಷ್ಟ್ಲಿಂದ ಇಲ್ಲಿಗೆ ಯಾಕೆ ಗಾಡಿಲಿ ಹೋಗಿ ಎತ್ಕೊ ಬರ್ಬೇಕು ಅಂತ ಯೋಚನೆ ಮಾಡ್ತೈತೆ ಅಂತ ನಾನ್ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು, ಅಣ್ಣನ್ಗೆ ಗಾಡಿ ಐತೆ, ಗಾಡಿಲಿ ಎತ್ಕೊ ಬರ್ಬೇಕು ಅನ್ನೋ ಟಾಪಿಕ್ ಗೊತ್ತಿಲ್ಲ ಅಂತ. ಗಾಡಿಲಿ ಎತ್ಕೊ ಬರೋದು ಹಿಂಸೆನಪ್ಪಿ. ಯಪ್ಪ ದೇವ್ರೆ, ಇವತ್ತು ಎತ್ಕೊಬ ಗಾಡಿ ನೋಡೋಣ ಅದ್ ಹೆಂಗ್ ಹಿಂಸೆ ನೋಡುವ. ಶಿವಾಗ ಎಷ್ಟು ಧಾರಾಳ ಮನ್ಸು ಅಂತ ಪ್ರೂವ್ ಮಾಡ್ಕೋತು ಫ್ರೆಂಡ್ಸ್. ನೇನೆ ಇಲ್ಲಿ ಅಂಟಾಗೋ ಬರ್ತೀನಿ ಅಂತ ಹೋಯ್ತು. ನಾನ್ ಕಾಯ್ತಾ ಇದ್ದೆ, ಒಂದೇ ಒಂದ್ ದಾಳಂಬಿ ತಂತು, ಒಂದೇ ಒಂದ್ 90 ರೂಪಾಯಿ ಅನ್ಬಿಟ್ಟು. ನೊರೆ ಯಾವ್ದ ಕಾಫಿ. ಬ್ರೂ ಎಲ್ಲಿದೆಯೋ ಅಲ್ಲಿದೆ ಆನಂದ, ತಗೊಳ್ಳಿ. ಯಾಕೆ ಮನೆ ಊಟ ಇಷ್ಟ ಆಗ್ತಾ ಇಲ್ಲ? ಹೊಟ್ಟೆಸಿನ ಸರಿಯಪ್ಪಿ, ಹೋಟ್ಲಲ್ಲಿ ತಗೊಬಂದ್ಬಿಡು. ಇವತ್ತು ಚಳಿ, ನನ್ಗೂನು ಅಡ್ಗೆ ಮಾಡಕ್ಕಾಗಲ್ಲ. ಅವನ್ಗೂ ಒಂದು ಪ್ಲೇಟ್ ಪಾರ್ಸಲ್ ಕುಷ್ಕ. ಈ ಚಳಿಗಾಲದಲ್ಲಿ, ಈ ವಾತಾವರಣದಲ್ಲಿ ಇನ್ನೇನು ಬೇರೆ ಟಾಪಿಕ್ ಇಲ್ಲ ಫ್ರೆಂಡ್ಸ್. ನಮಗೆ ತಿನ್ನೋದು, ಆರಾಮಾಗಿ ಬೆಚ್ಚಿಗೆ ಮನಿಕೊಳ್ಳೋದು, ಈ ಥರ ಬಿಸಿ ಬಿಸಿಗೆ ಏನಾದರೂ ಕಾಫಿ ಮಾಡ್ಕೊಂಡು ಕುಡಿಯೋದು, ಇಷ್ಟು ಬಿಟ್ರೆ ಬೇರೆ ಟಾಪಿಕೇ ಇಲ್ಲ. ಇನ್ನೇನು ಮಾಡೋಕ್ಕಾಗ್ತೈತಿ ಚಳಿನಲ್ಲಿ? ಆಗ್ತಾ ಇಲ್ಲ. ಅದು ಬೇರೆ ಕ್ಯಾನ್ ಅಪ್ಪಿ, ಆ ಥರ ವೈಟ್ ಕ್ಯಾನ್ ಆದ್ರೆ ಕ್ಯಾಪ್ ಕ್ಲೋಸ್ ಮಾಡ್ಕೊಂಡು ಬಗ್ಗಿಸ್ಕೊಂಡು ಬರ್ಬೋದು ಮಲಗಿಸ್ಕೊಂಡು. ನಾನದಪ್ಪಿ, ನಮ್ಮ ಫ್ರೆಂಡ್ಸ್ ಹೇಳಿದ್ದು. ಇಳಿಸೋ ಟಾಪು ಪಾಪ ಅಷ್ಟು ಒದ್ದಾಡ್ತೈತೆ. ಅದೇ ವೈಟ್ ಕ್ಯಾನ್ಗಳು ಮಾತ್ರ ಆಗೋದು, ಈ ತರ ಕ್ಯಾನ್ಗಳು ಎತ್ಕೊಬರಕ್ ಕಷ್ಟ. ಅದಕ್ಕೆ ನಾವು ಸ್ಕೂಟಿ ತಗೊಳ್ವಾ ಬಿಡು, ಆಕ್ಟಿವ್ ಹೊಂಡ. ಈ ನೀರ್ ಕ್ಯಾನ್ ಎತ್ಕೊಬರಕಾದ್ರೂ ನಾವು ಆಕ್ಟಿವ್ ಹೊಂಡ ತಗೊಳ್ಳೇಬೇಕಪ್ಪಿ. ಕಷ್ಟ ಫ್ರೆಂಡ್ಸ್ ಇದು. ಅದು ಮಲಗಿಸ್ಕೊಳಕ್ಕೂ ಆಗಲ್ಲ. ಕಾಯಿನ ಹಾಕಿದ್ರೆ ತುಂಬಾ ಬತ್ತಿದಾ. ಇದಂಗೆ ಅಳತೆ ಕರೆಕ್ಟ್ ತಾನೆ. ಸರಿ, ಅಕ್ಕಿ ತಗೊಬರೋಗು. ಇವ್ರ ತಮ್ಮ ಹೇಳ್ತು ಫ್ರೆಂಡ್ಸ್ ನೆನೆ, ಸರಿ ನಾನು ಅಕ್ಕಿ ಎತ್ಕೊ ಬರ್ತೀನಿ ಅಂತ. ನಾವು ಹೋಗಕ್ ಆಗ್ತಾ ಇಲ್ಲ. ಒಂದು ಊರಲ್ಲಿ ತುಂಬಾ ಮಳೆ ಅಂತೆ, ಹೋದ್ರೂ ಅಕ್ಕಿ ನೆನ್ಕೊಂಡು ಎತ್ಕೊ ಬರ್ಬೇಕಾಗ್ತೈತೆ. ಮಳೆ ನಿಂತಿದ ತಕ್ಷಣ ಅವ್ರು ಅರ್ಧ ದಾರಿಗೆ ಜಿಗಣಿ ತನಕ ತಂದ್ಕೊಟ್ರೆ ಶಿವ ಹೋಗಿ ಎತ್ಕೊಬರೋ ಪ್ಲಾನ್ ಮಾಡಿದ್ವಿ ನಾವು. ಎಲ್ಲ ಸೆಟ್ ಆಗಿತ್ತು. ಅಷ್ಟರಲ್ಲಿ ಶಿವ ಅವ್ರ ತಮ್ಮನಿಗೆ ಜೇನೊಳಗೆ ಕಚ್ಬಿಟ್ಟೈತಂತೆ. ಅದಕ್ಕೆ ನಾನು ಬರೋಕ್ಕಾಗಲ್ಲ ಅಂತಂತು. ಅದಕ್ಕೆ ಶಿವ ಭಾನುವಾರನೇ ಹೋಗ್ತಿದ್ದೆ. ತಗೋಪ್ಪಿ, ಉಪ್ಪಿಟ್ಟು ಮಾಡ್ತೀನಿ ಅಂದ್ರೂ ತಿಂತಾ ಇಲ್ಲ ಫ್ರೆಂಡ್ಸ್. ನನಗೆ ಉಪ್ಪಿಟ್ಟು ಬೇಡ ಅಂತಿದೆ. ನಾನು ಅದೇ ಮಾಡ್ಕೊಂಡು ತಿಂತೀನಿ ಈಗ. ಸಬ್ಬಕ್ಕಿ ಅಪ್ಪಿ ಹಸಿ ಕಾಳು ಏನಾರ ಸಿಕ್ಕರೆ ತಗೋಬಪ್ಪ ಒಂದಿಡಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಹಸಿ ಕಾಳು ಸಬ್ಬಕ್ಕಿ ಸೊಪ್ಪು ಐತೆ ಫ್ರೆಂಡ್ಸ್. ರವೆ ಉಪ್ಪಿಟ್ಟಿಗೆ ಏನಾದರೂ ಅವರೆಕಾಳು, ತೊಗರಿ ಕಾಳು, ಹಸಿ ಬಟಾಣಿನೋ ಸಖತ್ತಾಗಿರ್ತೈತೆ. ತಂದರೆ ನಾನು ಅದೇ ಮಾಡ್ತೀನಿ. ಶಿವಾಗ ಅನ್ನ ಮಾಡಿಬಿಡ್ತೀನಿ. ರಾತ್ರಿ ಚಟ್ನಿ ಐತೆ, ತಿಂತೈತೆ. ಪುದೀನ ಚಟ್ನಿ ಸೂಪರಾಗಿರ್ತೈತೆ. ತಂಗ್ಲಾದ್ರೂ ತಿನ್ಬೋದು ಫ್ರೆಂಡ್ಸ್, ಅದು ಒಳ್ಳೆಯದು ಪುದೀನ ಚಟ್ನಿ. ನಾನು ಉಪ್ಪಿಟ್ಟು ಮಾಡ್ತೀನಿ. ನಾನು ನಾಷ್ಟಕ್ಕೆ ಹೋಗೋಕೆ ಮುಂಚೆ ಇದನ್ನು ಕ್ಲೀನ್ ಮಾಡಬೇಕು. ಇವನ್ನ
ಬನ್ನಿ ಬಾಸ್ ಇವತ್ತು ಫುಡ್ ಇಲ್ಲ ಫ್ರೆಂಡ್ಸ್, ಕ್ಲೀನ್ ಮಾಡೋ ದಿನ ಇವನಿಗೆ. ಮಾತಾಡ್ಸೋ ಟಾಮಿ, ನೋಡಲ್ಲಿ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಒದ್ದಾಡ್ತವನೆ. ಅಲ್ಲಿ ನೋಡ ತಿರ್ಗಿ, ಅವನಿಗೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್. ಇದು ಒಂದು ಜೀವ. ನೋಡಲಿ, ಟಾಮು ಬೇಕು ಅಂತೈತೆ. ನೆನ್ನೆನೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಬೇಕಾಗಿತ್ತು ಫ್ರೆಂಡ್ಸ್. ಫಿಲ್ಟರ್ ನೀರು ಇರಲಿಲ್ಲ. ಫಿಲ್ಟರ್ ನೀರು ಮಾತ್ರ ಮಾಮೂಲಿ ಟ್ಯಾಪ್ ನೀರು ಎರಡೂ ಯೂಸ್ ಮಾಡಬೇಕು. ಅರ್ಧಕ್ಕೆ ಅರ್ಧ ಮಿಕ್ಸ್ ಮಾಡಬೇಕು. ಅದಕ್ಕೆ ವೆಯ್ಟ್ ಮಾಡಿದೆ. ಈಗ ಎರಡು ಅರ್ಧ ಮಿಕ್ಸ್ ಮಾಡಿ ಕ್ಲೀನ್ ಮಾಡಬೇಕು ಫಿಶ್ ಟ್ಯಾಂಕು. ಬನ್ನಿ ಅಯ್ಯೋ ವೆಯ್ಟ್ ಟ್ಯಾಂಕ್ ಕ್ಲೀನ್ ಮಾಡ್ಕೊಬತ್ತೀನಿ. ಬರೀ ಉಪ್ಪಾಕಿ ತೊಳ್ಕೊಂಡೆ ಫ್ರೆಂಡ್ಸ್. ಇದು ಏನಾದರೂ ಸೋಪ್ ಅದು ಹಾಕಿದ್ರೆ ಕೆಮಿಕಲ್ ಅಲ್ಲ, ನಿಮ್ಗೇನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ. ಗೊಂಬೆಗಳನ್ನೂ ತೊಳ್ಕೊಂಡೆ ಫ್ರೆಂಡ್ಸ್. ಇಲ್ಲಿ ನೀರು ಪಳ ಹೊಳಿದಿದೆ. ಫುಡ್ ಇಲ್ಲ ಪಾಪ ಇವತ್ತು ಇವನಿಗೆ. ಹಸಿ ಕಾಳು ತಂದಿಲ್ವಾ? ಯಾವ ಇಲ್ಲಿ ಹಸಿ ಕಾಳು ಇಲ್ಲ ಅಲ್ಲಿ, ಇಲ್ಲಿ ನೀನ್ ತಂದಿಲ್ಲ. ಮೂರಾಣಿ ಬಾ ನಡಿ. ದೇವರನ್ನೇ ಬತ್ತೀನಿ ನಾನು ಇವಾಗ. ಬಾ ಹತ್ತು. ಇರು ಸ್ವೆಟರ್ ಹಾಕೋಬತ್ತೀನಿ. ತಿರ್ಗಾ ಸಿಗ್ತಾರ ಏನ್ ಮಾಡಿ ನಾನು ಎಲ್ಲ ಅಂಗಡಿ ಹುಡುಕ್ತೀನಿ. ಎಲ್ಲ ಅಂಗಡಿ ಎರಡಾಣಿ ಹುಡ್ತದ ಇಲ್ಲ 2 ಅಂಗಡಿ. ದೇವರಣ ಇಲ್ಲ 3 ಅಂಗಡಿ. ಯಾವ ಅಂಗಡಿನಲ್ಲಿ ಐಟಮ್ಸ್ ಇರಲ್ಲ ಆ ಅಂಗಡಿಲಿ ಮಾತ್ರ ಹುಡುಕಿದ್ದೇನೆ. ಇವ ಅಂಗಡಿ ಆ ಅಮ್ಮನ ಅಂಗಡಿ ಅಲ್ಲಿ ಹೋಲ್ಸೇಲ್ 3 ಅಂಗಡಿ. 3 ಅಂಗಡಿಗೆ ಮೇಲೆ ಹುಡುಕ್ಬಾರ್ದು ಅನ್ಬಿಟ್ಟ. ಕಾಳುಗಳು ಪತ್ರ ಬಂದೆ 120 ರೂಪಾಯಿ. ನನ್ನ ಗಂಡ ಏನಾದ್ರೂ ಒಂದು ಐಟಮ್ ಫ್ರೆಂಡ್ಸ್, ಎಲ್ಲ ಐಟಮ್ ಹಾಕಿ ಮಾಡಬೇಕು ಒಂದು ರೆಸಿಪಿ ಅಂದ್ರೆ ನನ್ನ ಗಂಡ ಎಲ್ಲ ಹೊತ್ಕೊಂಡ. ಉಪ್ಪಿಟ್ಟಿಗೆ ಹಸಿ ಕಾಳು ಹಾಕಿ ತಿಂದ್ರೆ ಎಷ್ಟು ಚೆನ್ನಾಗಿ. 20 ಏನು ಇದು ಹಸಿ ಕಾಳು ಅಂದ್ರೆ ಇದು ಬಟಾಣಿ ತರ್ಬೇಕೈತೆ. ಬಟಾಣಿ ಒಂದ್ ಸ್ವಲ್ಪ ತಗೋ ಬಾಪಿ, ಚೆನ್ನಾಗಿರ್ತೈತಿ ಉಪ್ಪಿಟ್ಟಿಗೆ. ಹಿಂಗೆ ನನ್ ಬಲ್ವಂತ ಮಾಡಿ ನಂಗೆ ತಲೆನೋವು ಬಂದು ಅದಕ್ಕೆ ನಾನು ಕೇಳಲ್ಲ ಫ್ರೆಂಡ್ಸ್, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋದು. ಓಕೆ ಫ್ರೆಂಡ್ಸ್, ಮೊದಲು ಅನ್ನಕ್ಕೆ ಇಡ್ತೀನಿ. ಇಷ್ಟೇಷ್ಟು ಸಬ್ಬಕ್ಕಿ ಸೊಪ್ಪು ಉಳ್ಕೊಬಿಟ್ಟೈತೆ ಫ್ರೆಂಡ್ಸ್. 1 ಕಟ್ ಸಬ್ಬಕ್ಕಿ ಸೊಪ್ಪು ಸಾರು ಮಾಡಿದೆ. ನೆನ್ನೆ ಸಬ್ಬಕ್ಕಿ ಬೋಂಡ ಮಾಡಿದ್ದೆ ಫ್ರೆಂಡ್ಸ್, ಕಡ್ಲೆ ಹಿಟ್ಟು ಹಾಕ್ಬಿಟ್ಟು ಸಕ್ಕತ್ತಾಗಿತ್ತು. ಇನ್ನಿಷ್ಟು ಉಳ್ಕೊಂಡಿತ್ತಲ್ಲ, ಈ ಸಬ್ಬಕ್ಕಿಗೋಸ್ಕರನೇ ನಾನೀಗ ಉಪ್ಪಿಟ್ಟು ಮಾಡ್ತಾ ಇರೋದು. ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಯಾರು ಗಂಡು ಮಕ್ಕಳಿಗೆ ಏನಾರ ತಗೋಬಾ ಅಂತಂದರೆ ಫ್ರೆಂಡ್ಸ್ ಒಂದು ಲಿಸ್ಟ್ ಮಾಡಿಕೊಟ್ರೆ ಎಲ್ಲ ಹೋಗಿ ಒಂದೇ ಸಲ ತರ್ತಾನೆ. ನನ್ನ ಗಂಡ ಇಲ್ಲ ಫ್ರೆಂಡ್ಸ್, ಚಾನ್ಸೇ ಇಲ್ಲ. ಒಂದೊಂದಕ್ಕೂ ಒಂದೊಂದು ಸಲ ಹೋಗ್ತಿದ್ದೆ. ಇದು ಕಟ್ಕೊಂಡಾಗಿಂದ ಹಿಂಗೇನೇನೆ. ಅದಕ್ಕೆ ನಾನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಓಡಾಡು, ನನಗೇನಾಗಬೇಕು ಓಡಾಡು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. 300 ರೂಪಾಯಿ ಬೇಡಪ್ಪಿ ನನಗೆ. ಯಾವುದೋ ಒಂದು ತಿಂದ ಹಸಿ ಕಾಳು ಸಾಕ್ಕೊಡು. ವಾವ್, ಓ ಇದು ಬೀನ್ಸ್ ಅಪ್ಪಿ. ಬಟಾಣಿ ಕೆಜಿ 300 ರೂಪಾಯ. ಅದೆಲ್ಲ ಬಿಡಿಸಿದ್ರೆ 100 ಗ್ರಾಮು ಆಗಲ್ಲ ಹಸಿ ಬಟಾಣಿ ಅಲ್ಲ. ಆಯ್ತು ಬಿಡು, ಹಸಿ ಬಟಾಣಿ ಫ್ರೆಂಡ್ಸ್. ಯಾವುದೋ ಒಂದು ಹಸಿ ಕಾಳು ಬೇಕಾಗಿರೋದು ಫ್ರೆಂಡ್ಸ್ ನಮಗೆ, ಯಾವುದೋ ಒಂದು ಅಂದ್ಬಿಟ್ಟು ಈ ಥರ ಬೀನ್ಸ್ ಕಾಳು ತಂದೈತೆ. ಇದನ್ನೇ ಮಾಡುವ. ಅಪ್ಪಿ ಇದ್ರಲ್ಲಿ ಮಸಾಲೆ ಮಾಡ್ಬೇಕಪ್ಪಿ, ಚಿಕನ್ ಸಾರು ಇದ್ದಂಗೆ ಇರ್ತೈತೆ. ಸಂಜೆ ಆಗಲಿ ನಾಳೆ ಆಗಲಿ ಇದೇ ಸ್ಪೆಷಲ್ ಫ್ರೆಂಡ್ಸ್ ನಮ್ಮ ಮನೇಲಿ. ಸಖತ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದು ಹಾಕ್ಬಿಟ್ಟು ಯಾರು ಮಾಡ್ತಾರೋ ಇಲ್ಲ ಅಂತಲೂ ಗೊತ್ತಿಲ್ಲ ನನಗೆ. ಹಸಿ ಕಾಳು ಬೀನ್ಸ್ ಕಾಳು ನಾನು ಮಾಡ್ತೀನಿ ಫ್ರೆಂಡ್ಸ್, ನೋಡೋಣ ಹೆಂಗೆ ಬರ್ತೈತೆ ಅಂತ. ಇದು ಫುಲ್ದು ನೋಡಿದ್ರೆ ಓ ಈ ಕಲರ್ ಇರ್ತೈತಾ? ನಾನು ಫುಲ್ಲು ಇದು ಬರ್ತಿದ್ದೆ ರೆಡ್ ಕಲರ್ ರಾಜಮ್ಮ ಥರ ಇರ್ತೈತೆ ಅಂದ್ಕೊಂಡೆ. ಇಲ್ಲಿ ಫ್ರೆಂಡ್ಸ್ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಒಂದೋಳು ನಿಂಬೆಹಣ್ಣು ಇಷ್ಟ ಆಯಿತು ಫ್ರೆಂಡ್ಸ್. ಅರ್ಧ ಕಟ್ ಮಾಡಿಕೊಂಡೆ, ಬೇಗ ಬೇಯ್ತೈತೆ ಅಂತ ಅಂದ್ಬಿಟ್ಟು. ಸಬ್ಬಕ್ಕಿ ಸೊಪ್ಪು ಇಷ್ಟೈತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇನ್ನು ಉದ್ದಿನ ಕಾಳು ಕಡಲೆಬೇಳೆನೂ ಹಾಕ್ತೀನಿ. ಏನಪ್ಪ ಉಪ್ಪಿಟ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ಕೋತಿದ್ದೀರಾ ಫ್ರೆಂಡ್ಸ್? ಒಂದು ಸ್ವಲ್ಪ ವೆರೈಟಿಯಾಗಿ ಮಾಡೋಣ, ಒಂದೇ ಥರ ಉಪ್ಪಿಟ್ಟು ಬೋರ್ ಆಗಿರ್ತೈತಲ್ಲ ಅಂತ ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಕಾಲ ನಡೆದು ಬೋರ್ ಆಗಿದೆ, ತಲೆ ನಡಿತೀನಿ ಇನ್ಮೇಲೆ ಅಂತ ಟ್ರೈ ಮಾಡಿದ್ರು ಮಾಡ್ತೀನಿ ಫ್ರೆಂಡ್ಸ್, ಹೇಳೋಕ್ಕಾಗಲ್ಲ. ಒಂದು ಬಾಂಡೆ ಇಟ್ಕೊಂಡು ಚಿರೋಟಿ ರವೆಲಿ ಉಪ್ಪಿಟ್ಟು ಮಾಡ್ತೀನಿ ಫ್ರೆಂಡ್ಸ್. ಬನ್ಸಿ ರವೆಗೂ ನಮಗೂ ಆಗಿ ಬರೋದೇ ಇಲ್ಲ, ಅದ್ರ ಉಪ್ಪಿಟ್ಟು ನಾವು ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸೈಡಿಗೆ ಬಸ್ಕೊಬಿಟ್ಟು ಅದೇ ಬಾಂಡಿಲೇ ಮಾಡ್ಕೋಬೇಕು ಫ್ರೆಂಡ್ಸ್. ಬೇರೆ ಬಾಂಡಿಲಿ ಮಾಡ್ಕೊಳಕ್ಕೆ ಹೋದ್ರೆ ನಮಗೆ ತೊಳೆಯೋ ಕಷ್ಟ. ಎಣ್ಣೆ ಜಾಸ್ತಿ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನ ಬೇಳೆ ಫ್ರೆಂಡ್ಸ್, ಇದು ಆಪ್ಷನಲ್ ಅಷ್ಟೇ. ಹಸಿ ಕಾಳು ಹಾಕಿದ್ಮೇಲೆ ಈ ಕಾಳುಗಳು ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಟೈಮ್ ಉಪ್ಪಿಟ್ಟು ಮಾಡಿದಾಗ ಈ ಕಾಳುಗಳು ಇರ್ತಾವೋ ಇಲ್ಲ ಅಂದ್ಬಿಟ್ಟು ಈ ಟೈಮೇ ಹಾಕ್ಕೊಬಿಟ್ಟೆ. ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಆಮೇಲೆ ಹಸಿ ಕಾಳು ಮತ್ತು ಈರುಳ್ಳಿ ಇವಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಅಂದರೆ ಹಿಂಗೆ ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್. ಬರೀ ಈರುಳ್ಳಿ ಬೆಳ್ಳುಳ್ಳಿ ಮಾಡ್ಕೊಂಡು ತಿಂದರೆ ಏನು ಚೆನ್ನಾಗಿರ್ತೈತೆ. ಒಣಮೆಣಸಿನ್ಕಾಯಿ ಹಾಕ್ಕೊಂಡೆ, ಒಂದು ಸ್ವಲ್ಪ ಕಲರ್ಫುಲ್ ಆಗೈತೆ ರೆಡ್ ಕಲರು ಅಂತ ಅಂದ್ಬಿಟ್ಟು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ. ಏನು ಡಿಫ್ರೆನ್ಸ್ ಅನಿಸಿಲ್ಲ, ಟೇಸ್ಟ್ ಎಕ್ಸ್ಟ್ರಾ ಇತ್ತು ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಷ್ಟೇ. ಅದರ ಹಸಿ ವಾಸನೆ ಹೋದ್ಮೇಲೆ ಆಮೇಲೆ ಸೊಪ್ಪು ಹಾಕ್ಬಿಟ್ಟು ಬಾಡಿಸ್ಕೋಬೇಕು. ಸೊಪ್ಪೇನು ಬೇಗ ಬೆಂದೋಗ್ತಿತ್ತಲ್ಲ. ಆಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ. ಮೊದಲಿಗೆ ಟೊಮೊಟೊ ಹಾಕ್ಕೊಂಡು ಅದು ನೀರು ಬಿಟ್ಕೋತಿದ್ದೆ, ಸೊಪ್ಪೆಲ್ಲ ಬೇಯಲ್ಲ ಚೆನ್ನಾಗಿ ಅಂದ್ಬಿಟ್ಟು. ಟೊಮೊಟೊ ಬೇಗ ಬೇಯಬೇಕಾದ್ರೆ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಂಡು ಆಮೇಲೆ ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಒಂದು ಸ್ವಲ್ಪ ನೀರು ಕುದಿಯಕ್ಕೆ ಬಿಡಬೇಕು. ನೀರು ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಹುರಿದಿಟ್ಕೊಂಡಿರೋ ರವೆ ಹಾಕೊಳ್ಳೋದಷ್ಟೇ. ಚಿರೋಟಿ ರವೆ ಆಗಿರೋದ್ರಿಂದ ಬೇಗ ಬೆಂದೋಗ್ತಿದೆ, ಟೆನ್ಷನ್ ಇಲ್ಲ. ಅಷ್ಟಕ್ಕೂ ಉಪ್ಪಿಟ್ಟು ಅಂತ ಪ್ಲಾನ್ ಮಾಡ್ಕೊಂಡಿದ್ದು ನಮ್ಮ ಸಬ್ಸ್ಕ್ರೈಬರ್ ಮೊನ್ನೆ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಅವರೆಕಾಳು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಅಂತ ಕಮೆಂಟ್ ಮಾಡಿದ್ರು. ಆಗಲೇ ಬಾಯಲ್ಲಿ ನೀರು ಬರ್ತಿತ್ತು.
ಅದನ್ನ ನೆನೆಸ್ಕೊಂಡು ಇವತ್ತು ಮಾಡಿದೆ. ಆಮೇಲೆ 3/4% ಬೆಂದಮೇಲೆ ಅರ್ಧ ಬೋಳು ನಿಂಬೆ ಹಣ್ಣು ಫ್ರೆಂಡ್ಸ್ ಹಿಂಡ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಬಿಡೋದು ಅಷ್ಟೇ. 2 ನಿಮಿಷ ಆಫ್ ಮಾಡಿಬಿಟ್ಟು ಚಿರೋಟಿರವೆಲ್ಲ ಬೇಗ ಬೆಂದೋಗ್ತಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಿಂಪಲ್ ಸಬ್ಬಕ್ಕಿ ಸೊಪ್ಪು ಉಪ್ಪಿಟ್ಟು ರೆಡಿ. ಸರ್ವ್ ಮಾಡ್ಕೊಳ್ಳೋದು ಒಂದು ಟೆಕ್ನಿಕ್ ಫ್ರೆಂಡ್ಸ್. ಸರ್ವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಒಂದು ಬಟ್ಲಿಗೆ ಹಿಂಗೆ ಹಾಕೋಬೇಕು, ಹಿಂಗೆ ತಟ್ಟಬೇಕು, ಬಿಸಿಟ್ಟು ಹಿಂಗೆ ಒತ್ಕೋಬೋದು ಬೇಕಾದರೆ. ಆಮೇಲೆ ಒಂದು ಪ್ಲೇಟಲ್ಲಿ ದಬಾಕೋಬೇಕು. ವಾವ್. ಆಮೇಲೆ ಇಲ್ಲಿ ಗಾರ್ನಿಷ್ ಮಾಡಬೇಕು. ತುಪ್ಪ ಬೇಕಪ್ಪಿ? ತುಪ್ಪ ಬೇಡ ಅಂದರೆ ಹಿಂಗೆ ಎತ್ಕೊಂಡು ಇದೇ ಥರ ಫ್ರೆಂಡ್ಸ್. ರೆಸ್ಟೋರೆಂಟ್ಗಳಲ್ಲಿ 100 ರೂಪಾಯಿ ಉಪ್ಪಿಟ್ಟನ್ನ 500 ರೂಪಾಯಿ ಮಾಡೋದು ಹಿಂಗೇನೆ. ಒಂದೇ ಒಂದು ಕೊತ್ತಂಬರಿ ಸೊಪ್ಪಲ್ಲಿ ಡೆಕೋರೇಷನ್ ಮಾಡಿಬಿಟ್ರೆ ಮುಗೀತು. ಕಾಂಕ್ರೀಟ್ ಇದು ತಿನ್ನೋಡು. ವಾ ವಾಟ್ ಎ ಕಲರ್ಫುಲ್ ಯಾ. ಸೂಪರ್. ಹಿಂಗೆ ಮಾಡಿದ್ರೆ ತಿಂತೀವಿ ಉಪ್ಪಿಟ್ಟು. ಇವನಿಗೆ ಮೊಸರನ್ನ ಕೊಟ್ಟಿದ್ದೀನಿ. ಈಗ ಟೈಮ್ ಬಂದು 10 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ವಾತಾವರಣ ಹಿಂಗೈತಿ, ಇನ್ನೂ ಚಳಿ ಫುಲ್ಲು. ಕಿವಿ ಓಪನ್ ಮಾಡ್ಕೊಂಡು ಬರೋಂಗೆ ಇಲ್ಲ ಫ್ರೆಂಡ್ಸ್, ಫುಲ್ಲು ಚಳಿ. ಓಕೆ ಫ್ರೆಂಡ್ಸ್, ಒಂದು ರಾಶಿ ಪಾತ್ರೆಗಳವೆ. ಈ ಪಾತ್ರೆಗಳನ್ನೇನಾದರೂ ನಾನು ತಣ್ಣೀರಲ್ಲಿ ತೊಳೆಯೋಕೆ ಹೋದರೆ ಅಲ್ಲೇ ಫ್ರೀಸ್ ಆಗಿಬಿಡ್ತೀನಿ. ಬಿಸಿನೀರು ಕಾಯಿಸಿ ನನ್ನ ಮೇಲೆ ಹಾಕ್ಬೇಕಾಗ್ತೈತೆ. ಅದಕ್ಕೆ ಬಿಸಿನೀರು ಕಾಯಿಸ್ಕೊಂಡೆ ಪಾತ್ರೆ ತೊಳಿಬೇಕು. ಬೇರೆ ಆಪ್ಷನ್ ಇಲ್ಲ ನಮ್ಮಲ್ಲಿ. ನಮಗೆ ಅಪರೂಪಕ್ಕೆ ಹಿಂಗೆ ವಾತಾವರಣ ಚಳಿ ಆದ್ರೇ ಹಿಂಗೆ ಗಡಗಡ ನಡುಕ್ತೀವಿ ಫ್ರೆಂಡ್ಸ್. ನೀರು ಕಾಯ್ಸೋಕೆ ಸೌದೆ ಎಲ್ಲ ಒದ್ದಾಡ್ತಾ ಇದ್ದೀನಿ. ಇನ್ನು ಹಿಮಾಲಯದಲ್ಲಿ ಕಾಶ್ಮೀರದಲ್ಲಿ ಇರೋರು ಹೆಂಗೆ ಬದುಕ್ತಾರೆ ಅನ್ನೋ ಚಿಂತೆ ಇಲ್ಲ ಫ್ರೆಂಡ್ಸ್ ನನಗೆ. ಅವ್ರು ಹೆಂಗೆ ಪಾತ್ರೆ ತೊಳಿತಾರೆ, ಬಟ್ಟೆ ಒಗಿತಾರೆ, ಒಣಗಿಸ್ತಾರೆ, ಅದೇ ಚಿಂತೆ ಆಗೈತೆ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಯಾವ ಸಂದಿಗೊಂದಿಲ್ ನೋಡಿದ್ರು ಒಂದು ಸೌದೆ ಸಿಕ್ತಿಲ್ಲ ನೀರು ಕಾಯಿಸೋಕ್ಕೆ. ಎಂಥ ವಿಚಿತ್ರ ಜೀವನ. ಇದರಲ್ಲೆಲ್ಲ ನೀರು ಕಾಯಿಸ್ಬೋದು, ಆದರೆ ಇದನ್ನು ಸೀಳ್ಬಿಟ್ಟು ಒಣಗಿಸ್ಕೋಬೇಕು. ಅವಾಗ ಇದ್ರಲ್ಲಿ ನೀರು ಚೆನ್ನಾಗಿ ಕಾಯಿಸ್ಬೋದು. ಆದರೆ ಇದು ಗಂಡು ಮಕ್ಳ ಕೆಲಸ ಫ್ರೆಂಡ್ಸ್. ನನ್ನ ಗಂಡ ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋದೇ ಇಲ್ಲ. ಇರೋದ್ರಲ್ಲಿ ಕಾಯಿಸು ಅಂತಿದೆ. ಇಲ್ಲಾಂದ್ರೆ ಅದೇ ಮನೆ ಥರ ಹಂಗೆ ಎದ್ಬಿಟ್ಟು ಸ್ನಾನ ಮಾಡ್ತೀರಾ ಅಂತಿದೆ. ಅಷ್ಟು ಕೊಳಕ ಫ್ರೆಂಡ್ಸ್. ಇಷ್ಟೊತ್ತು ಹುಡುಕಿದ್ದಕ್ಕೆ ಇಷ್ಟೇ ಸೌದೆ ಸಿಗಿದ್ದು ಫ್ರೆಂಡ್ಸ್. ಮಾಮೂಲಿ ಪೂಜೆ ದಿನ ಆಗಿದ್ರೆ ಇಷ್ಟೊತ್ತಿಗೆ ತೊಳೆದ ಬೆಳಗ್ಗೆ ಎಲ್ಲ ದೀಪ ಹಚ್ಚಿ ಎಲ್ಲ ಮುಗ್ದೋಗ್ತಾಯಿತ್ತು. ನಾವಿನ್ನೂ 3-4 ದಿನ ಪೂಜೆ ಮಾಡೋಂಗಿಲ್ಲ ಫ್ರೆಂಡ್ಸ್. ಆಮೇಲೆ ಭಾನುವಾರದ ಮೇಲೆ ಮಾಡ್ಕೋಬೋದು. ಸೂತ್ಕ ಎಲ್ಲ ಕಳಿತೈತೆ ಅಲ್ಲಿಗೆ. ಅದಕ್ಕೆ ನಾನೀಗ ತಲೆ ಸ್ನಾನ ಮಾಡಲ್ಲ ಫ್ರೆಂಡ್ಸ್. ಈ ಶೀತದಲ್ಲಿ ತಲೆ ಸ್ನಾನ ಮಾಡಿಬಿಟ್ರೆ ಮುಗ್ದೋಯ್ತು, ಕೋಮಗೆ ಹೋದಂಗೆ ಫೀಲು. ಅದಕ್ಕೆ ನಾನು ಫೇಸ್ ಪ್ಯಾಕ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಫ್ರೈಡೇ ಅಲ್ಲ, ಫೇಸ್ ಪ್ಯಾಕ್ ಡೇ ಮಾಡಬೇಕು ಅಂತಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ಭಯಂಕರವಾದ ಮುಖನ ಒಂದು ಸ್ವಲ್ಪ ಸುಂದರವಾಗಿ ಮಾಡ್ಕೊಬರೋಣ. ಬ್ರೂ ಎಲ್ಲಿದೆಯೋ ಅಲ್ಲಿ ಬ್ಯೂಟಿ ಅಂದ್ಬಿಟ್ಟು ಬ್ರೂ ಪ್ಯಾಕೆಟ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಕಾಫಿ ಫೇಸ್ ಪ್ಯಾಕ್ ಟ್ರೈ ಮಾಡ್ತೀನಿ. ಚಿಟಿಕೆ ಅರಿಶಿನ, 1 ಸ್ಪೂನು ಮೊಸರು, ಇದು ಜೇನುತುಪ್ಪ ಫ್ರೆಂಡ್ಸ್. ಇದರೊಳಗಡೆ ಸಣ್ಣ ಇರುವೆಗಳು ಸೂಸೈಡ್ ಮಾಡ್ಕೊಂಡಿದ್ದಾವೆ, ಏನು ಮಾಡೋಕ್ಕಾಗಲ್ಲ. ಅವುಗಳನ್ನ ಮುಖಕ್ಕೆ ಹಚ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ರೋಸ್ ವಾಟ್ರು, ಕಡಲೆ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಏನಾದರೂ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ವರ್ಕ್ ಆಗ್ತೈತೆ ಫ್ರೆಂಡ್ಸ್. ಯಾವಾಗಲೂ ಅವೇ ಹಚ್ಬೇಕಾ, ಇವನ್ನೇ ಯಾಕೆ ಹಚ್ಚಬಾರ್ದು, ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಡ್ರೈ ಸ್ಕಿನ್ ಇರ್ತಿತ್ತಲ್ಲ ಫ್ರೆಂಡ್ಸ್, ಅವರು ಮೊಸರು ಹಾಲು ಏನಾದರೂ ಹಾಕ್ಕೋಬೋದು. ನಮ್ಮದೆಲ್ಲ ಆಯಿಲಿ ಸ್ಕಿನ್ನು, ಆದರೂ ಹಾಕೋತೀನಿ ನಾನು ಒಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು. ಜೇನುತುಪ್ಪನ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ತೆಳ್ಳಗಾಗೋಯ್ತಲ್ಲ, ಹಂಗಾಗಿ ರೋಸ್ ವಾಟರ್ ಹಾಕೊಳ್ಳೋದು ಬೇಡ ಅನ್ಕೋತೀನಿ. ಮತ್ತೆ ಇನ್ನೂ ನೀರು ಹಾಕ್ಬಿಡ್ತಿದೆ. ರೋಸ್ ವಾಟರ್ನ ಹಿಂಗೆ ಯೂಸ್ ಮಾಡ್ಕೊಂಡ್ರೆ ಹೆಂಗೆ ಫ್ರೆಂಡ್ಸ್, ಹಿಂಗೆ ಹಾಕ್ಕೊಂಡು ಹಿಂಗೆ ಮಸಾಜ್ ಮಾಡಿಕೊಂಡು ಇದ್ರ ಮೇಲೆ ಕಚ್ಕೊಂಡ್ರೆ 1-2 ನಿಮಿಷ ಹಿಂಗೆ ಅನ್ಕೊಂಡ್ರೆ ಡ್ರೈ ಆಗೋಗ್ತಿದೆ, ಒಣಗೋಗ್ತಿದೆ. ಸ್ಕಿನ್ ಅಬ್ಸರ್ವ್ ಮಾಡ್ಕೊಬಿಡ್ತೈತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಹೀರ್ಕೊಬಿಡ್ತೈತೆ. ನನ್ನ ಸ್ಕಿನ್ ಟೋನ್ ಕಲರ್ಗೆ ಮ್ಯಾಚ್ ಆಯಿತು ಫೇಸ್ ಪ್ಯಾಕು. ಪಕ್ಕಾ ಕಲರ್ಗೆ ಮ್ಯಾಚ್ ಆಗ್ತಿದೆ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಏನು ಚೇಂಜಸ್ ಇಲ್ವಲ್ಲ, ಇದೇ ಕಲರ್ ಇದಿರೋದ್ರಿಂದ. ಕುತ್ಕೋ ಸ್ವಲ್ಪ ಹೊತ್ತು, ಮಾತಾಡಿಸ್ಬೇಡ, ಫೇಸ್ ವಿಂಕಲ್ಸ್ ಆಗ್ತೈತೆ. ಒಂದು 20 ನಿಮಿಷ ಬಿಡ್ತೀನಿ. ಗ್ಯಾಪಲ್ಲಿ ನಾನು ಸ್ವಲ್ಪ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್, ಬಿಸಿನೀರು ಬೆರೆಸ್ಕೊಂಡು. 20 ನಿಮಿಷ ಆದಮೇಲೆ ಹಿಂಗೆ ಆಫ್ರಿಕಾದಲ್ಲಿ ಶೀಲ ಥರ ಕಾಣಿಸ್ತಾ ಇರ್ತೀವಿ ಫ್ರೆಂಡ್ಸ್. ಸೋಪ್ ಹಾಕ್ತೀರಾ, ವಾಶ್ ಮಾಡಬೇಕು ಫ್ರೆಂಡ್ಸ್. ಇವತ್ತು ಫುಲ್ ಡೇ ಸೋಪ್ ಬಳಸಂಗಿಲ್ಲ, ಆಗಲೇ ಈ ಥರ ಫೇಸ್ ಪ್ಯಾಕ್ಗಳು ವರ್ಕ್ ಆಗೋದು. ಓಕೆ ಫ್ರೆಂಡ್ಸ್, 20 ನಿಮಿಷ ಆದಮೇಲೆ ಅಲ್ಲ 1 ಅವರ್ ಆದಮೇಲೆ ಸಿಗ್ತೀನಿ. ಏನೋ ಬ್ರೂ ಪ್ಯಾಕೆಟ್ ಕಾಲ ಹತ್ರ ಇಟ್ಕೊಂಡು ಮಲಗಿದೆಯಾ? ನಿನಗೂ ಬೇಕಾ ಫೇಸ್ ಪ್ಯಾಕು? ಬೆಳ್ಳಿಗಿದ್ದೀನಿ ಅಂತ ಕೊಬ್ಬು ಅಲ್ಲ. ಈಗ ಸಂಜೆ ಆಗಿದ್ದಿದ್ರೆ ನಾನು ಕ್ಯಾರೆಟ್ ಆಯಿಲೇ ಬಳಸ್ತಾ ಇದ್ದೆ ಫ್ರೆಂಡ್ಸ್. ಇನ್ನು ಮಧ್ಯಾಹ್ನ ಆಗ್ತಾ ಬಂದಿರೋದ್ರಿಂದ ಮಾಯ್ಶ್ಚರೈಸಿಂಗ್ ಕ್ರೀಮ್ ಬಳಸ್ತೀನಿ. ಯಾಕಂದರೆ ಸ್ಕಿನ್ ಡ್ರೈ ಆಗ್ತಿದೆ ಫೇಸ್ ಪ್ಯಾಕ್ ಹಾಕಿದ್ಮೇಲೆ. ಅದಕ್ಕೋಸ್ಕರ ಯಾವ್ದಾರ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಬಳಸಬೇಕು. ಇದು ಸಾಫ್ಟ್ ನಿವಿಯಾ ಫ್ರೆಂಡ್ಸ್. ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನಮ್ಮ ಇವತ್ತಿನ ಸ್ಕಿನ್ ಕೇರ್ ಫ್ರೆಂಡ್ಸ್.
ಸೊ ಬ್ಯೂಟಿಫುಲ್ ಅಲ್ಲ. ಜೋಕ್ ಮಾಡೋಕ್ಕೂ ಒಂದು ಇತಿಮಿತಿ ಬೇಕು. ಅಷ್ಟಕ್ಕೂ ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ಇದೆಲ್ಲ ಫೇಸ್ ಪ್ಯಾಕು ಫೇಸ್ ಕೇರ್ಗಿಂತ ನೀರು ಜಾಸ್ತಿ ಕುಡಿಬೇಕು, ತರಕಾರಿ ಸೊಪ್ಪೆಲ್ಲ ಜಾಸ್ತಿ ತಿನ್ನಬೇಕು ಫ್ರೆಂಡ್ಸ್. ಅದೇ ನಮಗೆ ಟಿಪ್ಸು. ಅದೆಲ್ಲ ಬಿಟ್ಬಿಟ್ಟು ನಾವು ಬರೀ ಫೇಸ್ ಪ್ಯಾಕ್ಗಳ ಯೂಸ್ ಮಾಡಿದ್ರೂ ಆಗಲ್ಲ, ನೀರು ಜಾಸ್ತಿ ಕುಡಿಬೇಕು. ಈಗ ಗಿಡಕ್ಕೆ ನೀರು ಹಾಕಿದ್ರೆ ತಾನೇ ಫ್ರೆಶ್ ಆಗಿರ್ತೈತೆ, ಹಂಗೆ ನಮ್ಮ ಮುಖಕ್ಕೆ ನೀರು ಹಾಕ್ಕೊಟ್ರೆ ಫ್ರೆಶ್ ಆಗಲ್ಲ, ಬಾಡಿಗೆ ನೀರು ಹಾಕೋಬೇಕು. ಓಕೆ ಫ್ರೆಂಡ್ಸ್, ಈಗ ತಲೆಗೆ ಎಣ್ಣೆ ಚೆನ್ನಾಗಿ ಮಸಾಜ್ ಮಾಡಿ ಸಂಜೆ ತನಕ ಬಿಟ್ಬಿಟ್ರೆ ಮೈಂಡ್ ಫ್ರೀ ಆಗ್ತೈತೆ. ತಲೆಗೆ ಎಣ್ಣೆ ಹಾಕ್ತಿರಾ ಇತ್ತೀಚೆಗೆ ಕೂದಲು ಜಾಸ್ತಿ ಉದುರ್ತಾ ಇದೆ. ಏನೋ ಒಂದು ಗತಿ ಮಾಡ್ಕೋತೀನಿ, ಆದಷ್ಟು ಬೇಗ ಬಾಣ್ಲಿ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತೈತೆ. ಅದಾದ್ರೂ ಆದರೆ ಬೆಸ್ಟ್ ಫ್ರೆಂಡ್ಸ್. ಶಾಂಪು ದುಡ್ಡು, ಈ ಎಣ್ಣೆ ದುಡ್ಡು ಎಲ್ಲ ಮಿಕ್ತೈತೆ. ನೋಡ್ತೀರಾ ಕಂಜೂಸ್ ನನ್ ಮಗ. ದಾಳಂಬೆ ಏನಿದು? ಇರ್ಲಿ ಬಿಡು, ಚೆನ್ನಾಗಿ ಪರವಾಗಿಲ್ಲ, ನನಗೆ ಇಷ್ಟ ಬಂದಾಗ ನಾನು ತಿಂತೀನಿ ಬಿಡು. ನೋಡಿ ಚೆಕ್ ಮಾಡ್ತೀನಿ ಹೆಂಗೆ ಕಲರ್. ಬೇಡ, ಮೇಲೆಲ್ಲ ಚೆನ್ನಾಗೈತೆ ಅಂದ್ರೆ ಒಳಗೇನು ಚೆನ್ನಾಗಿರ್ತೈತೆ. ಸುಮ್ಮನೆ ಬಿಲ್ಡಪ್ಪು. ಹಣ್ಣು ತಿಂತೀಯಾ ಅಂತ ಕೇಳ್ದೈತೆ. ತಗೋಬ ತಿಂತೀನಿ ಅಂದರೆ ಒಂದೇ ಒಂದು ದಾಳಂಬಿ ತಂತು. ಈಗ ಬೆಳಗ್ಗೆಯಿಂದ ಅದಕ್ಕೂ ಏನಾ ನೋಡೋಣ ಒಳಗೆ ಹೆಂಗೈತೆ ಅಂತ ಆಸೆ ಆದರೆ ತಗೊಂಡು ತಿನ್ಬೇಕು. ನನ್ನ ಮೇಲೆ ಯಾಕಪ್ಪಿ ನೆಪಾಕಿ. ಇವಾಗ ಹಣ್ಣು ನನಗೆ ಅಂತ ತಂದ್ಕೊಟ್ಮೇಲೆ ನಾನು ಯಾವಾಗಾರ ತಿಂತೀನಿ, ಅದು ಕಟ್ಕೊಂಡು ನಿನ್ಗೇನು ತಿನ್ನಂಗಿದ್ರೆ ನಾನು ಹಣ್ಣು ತಿನ್ಬೇಕು ಅಂತ ಮುಂದ್ಸಾರ ತಂದು ತಿನ್ನು. ಹೊರಗಡೆ ಚಳಿ ಜಾಸ್ತಿ ಫ್ರೆಂಡ್ಸ್, ಅದಕ್ಕೆ ನಾವು ಹಿಂಗೆ ಬೆಡ್ಶೀಟ್ ಹಾಕೊಂಡು ಕೂತಿದ್ದೀವಿ ಫುಲ್ಲು ಪ್ಯಾಕ್ ಮಾಡ್ಕೊಂಡು. ಇವನೇ ಬೆಡ್ಶೀಟ್ ಇಲ್ಲ ಇದ್ರಲ್ಲೋಗಿ ಮನಿಕೊಂಡವನೇ. ಚೆನ್ನಾಗಿದತ್ತೋ, ತಿನ್ಕೊ ಹೋಗ್ಲಿ, ಪ್ರೋಟೀನ್ ಸಿಗ್ತೈತೆ. ಪ್ರೋಮೋಗ್ರೆನೇಟಲ್ಲಿ ಪ್ರೋಟೀನ್ ಸಿಗ್ತೈತೆ. ಈಗ ಸಂಜೆ 6 ಗಂಟೆ ಆಯಿತು, ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಫುಲ್ಲು ಫ್ರೆಂಡ್ಸ್. ಈಗ 4 ಗಂಟೆಯಿಂದ ಮತ್ತೆ ವಾತಾವರಣ ಫುಲ್ ಚೇಂಜು. ನನ್ನ ಗಂಟೆ ಹೆಂಗ್ ಸ್ನಾನ ಮಾಡ್ಕೊಬಂತೋ ನನಗೆ ಆಶ್ಚರ್ಯ ಆಗ್ತೈತೆ. ಚೆಕ್ ಮಾಡ್ತಾರೆ ಡಾಕ್ಟ್ರು, ಆಯುರ್ವೇದಿಕ್ ಡಾಕ್ಟ್ರು. ಆದ್ರೆ ಎಮ್ಮೆ ಡಾಕ್ಟರ್ ಆಗ್ತೀಯ ಅಷ್ಟೇ ನೀನು. ಅದಕ್ಕೆ ಬಲವಂತ ಮಾಡಿ ಬಂದ್ ತರ್ಸ್ಕೊಂಡೆ ಫ್ರೆಂಡ್ಸ್. ಬಟರ್ ಬ್ರೆಡ್ ವಿತ್ ಕಾಫಿ. ನಾನು ಬಟರ್ ಬ್ರೆಡ್ ಬೇಡ, ಬರೀ ಬಂದ್ಬೇಕಾ? ಅಷ್ಟೇ ಫ್ರೆಂಡ್ಸ್. ಚಳಿನಲ್ಲಿ ಇನ್ನೇನ್ ಕೆಲಸನೂ ಮಾಡಕ್ಕಾಗಲ್ಲ ಫ್ರೆಂಡ್ಸ್. ಜಸ್ಟ್ ಸ್ವಲ್ಪ ಹೊತ್ತು ಹಂಗೆ ನಿಂತ್ಕೊಳಕ್ಕೂ ಆಗ್ತಾ ಇಲ್ಲ, ಬೆಡ್ಶೀಟ್ ಇಂದ ಆಚೆ ಬರಕ್ ಆಗ್ತಾ ಇಲ್ಲ. ಈ ತರ ಐತೆ ನಮ್ ಸರ್ಜಾಪುರ ವಾತಾವರಣ. ಬೆಂಗಳೂರು ಹಿಂಗೆ ಇರ್ತೈತೆ ಅಂತ ಅನ್ಕೋತೀನಿ. ಅದಕ್ಕೆ ಬಿಸಿ ಬಿಸಿ ಮಾಡೋಣ ತಿನ್ನೋಣ ಮಲಗನ ಅಷ್ಟೇ. ಮೊದಲು ಬಂದ್ ತಗೊಂಡಿದ್ದೀನಿ ಫ್ರೆಂಡ್ಸ್, ಗಾರ್ಲಿಕ್ ಬಟರ್ ಬ್ರೆಡ್ಗೆ ಬಟರ್ ತಗೊಂಡಿದ್ದೀನಿ. ಇದು ಫ್ರೆಂಡ್ಸ್ ಸ್ನ್ಯಾಪಿನ್ ಪಿಜ್ಜಾ ಮಿಕ್ಸ್. ಇದು ಚೆನ್ನಾಗಿರ್ತೈತೆ, ಇದಿಲ್ಲ ಅಂದ್ರೂ ನಡೀತೈತೆ ಫ್ರೆಂಡ್ಸ್. ಪಿಜ್ಜಾಗೆ ಹಾಕ್ತಾರಲ್ಲ, ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸಣ್ಣ ಪೀಸಸ್ಸು. ಇದು ಚಿಲ್ಲಿ ಫ್ಲೇಕ್ಸ್ ಫ್ರೆಂಡ್ಸ್, ಇರಲಿಲ್ಲ ಅದಕ್ಕೆ ನಾನೇ ಒಣಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಬಿಟ್ಟೆ. ಇದೇ ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು. ಈಗ ಇವೆಲ್ಲವೂ ಈ ಬಟರ್ ಒಳಗೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಪಿಜ್ಜಾ ಮಿಕ್ಸರ್ ಇತ್ತು ಫರಲ್ಲ ಫ್ರೆಂಡ್ಸ್, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬಿಟ್ಟೆ. ಆಮೇಲೆ ಒಂದು ತವ ಇಟ್ಕೊಂಡು ಬಿಸಿ ಆದ್ಮೇಲೆ ಬೆಣ್ಣೆ ಹಾಕೊಂಡು ಚೆನ್ನಾಗಿ ಹೆಂಚಿಗೆಲ್ಲ ಹಾಕ್ಬೇಕು ಫ್ರೆಂಡ್ಸ್. ಅವಾಗ ಫ್ಲೇವರ್ ಚೆನ್ನಾಗಿ ಬರ್ತೈತೆ ಗಮ್ ಅಂತ. ಆಮೇಲೆ ಬ್ರೆಡ್ ಹಾಕ್ಬಿಟ್ಟು 2 ಪೀಸ್ ಮಾಡ್ಕೋತಾ ಇರೋದು ಫ್ರೆಂಡ್ಸ್ ನಾನು. ಆಮೇಲೆ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು. ಉಲ್ಟಾ ಮಾಡಿ ಮಾಡಿದ್ರೆ ಕರಮ್ ಅಂತ ಇರ್ತೈತೆ. ಆಮೇಲೆ ಮಿಕ್ಸ್ ಮಾಡ್ಕೊಂಡಿರೋ ಬಟರ್ನ ಹಾಕ್ಬಿಟ್ಟು ಫುಲ್ ಸ್ಪ್ರೆಡ್ ಮಾಡಬೇಕು. ಅದು ಹಾಕ್ತಾನೆ ಕರ್ಗೋಗ್ತೈತೆ ಫ್ರೆಂಡ್ಸ್. ಅದಕ್ಕೆ ಕೆಲವೊಂದು ಕಡೆ ನಾನು ಸ್ಪ್ರೆಡ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಸೊ ಸಿಂಪಲ್ ರೆಸಿಪಿ, ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ. ಈ ಚಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ ತಿನ್ನಕ್ಕೆ. ಇದ್ರ ಮೇಲೆ ಚೀಸ್ ಹಾಕೋಬಿಟ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಫ್ರೆಂಡ್ಸ್. ಬಟ್ ಬೆಟರ್ ಲಕ್ ಚೀಸ್ ಇರಲಿಲ್ಲ. ಇಷ್ಟೇ ಫ್ರೆಂಡ್ಸ್, ಉಲ್ಟಾ ಮಾಡಿ 1-2 ಸೆಕೆಂಡ್ ಬೇಯಿಸ್ಕೊಂಡು ಸೈಡ್ಗೆ ಎತ್ಕೊಳ್ಳೋದು. ಬಿಸಿ ಬಿಸಿ ಕಾಫಿ, ಬಟರ್ ಗಾರ್ಲಿಕ್ ಬ್ರೆಡ್ ರೆಡಿ ಫ್ರೆಂಡ್ಸ್. ಚೀಸ್ ಒಂದು ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ತಗೊಳ್ಳಿ. ಅವನಾಗಲೇ 1 ಪೀಸ್ ಬ್ರೆಡ್ ತಿಂದವನೇ. ತಿನ್ನಂಗಿಲ್ಲ, ಮೈದಾ ಅದು ಜಾಸ್ತಿ. ನಾವು ತಿನ್ಬೋದು. 1 ಪೀಸ ಇದು ಗಂಡ ಎತ್ಕೊಳಕು. ಅಯ್ಯಪ್ಪ ದೇವ್ರೆ. ಟೇಸ್ಟ್ ಹೆಂಗಿದೆ? ದಿಸ್ ಇಸ್ ಗಾರ್ಲಿಕ್ ಬ್ರೆಡ್. ಟೀ ಕಾಫಿ ಜೊತೆಗೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಚೀಸ್ ಒಂದು ಮಿಸ್ಸಿಂಗು. ಇಲ್ಲಿಂದ ಬಟ್ಟೆ ಎಳ್ಕೊಂಡು ಅಲ್ಲೋದ, ಅಲ್ಲಿಂದ ಇವಾಗ ಚಾಪೆ ಮೇಲಕ್ಕೆ ಹೋಗವನೆ. ಅಲ್ಲಿಗೆ ಅಂಗಡಿಲ್ಲ. ಈ ಸ್ಟೆಪ್ಗೆ ಕಾರಣ ಏನ್ ಕಾರಣ? ಏನೋ ಮಾಡಿದಾಳ, ಅಡುಗೆ ಮಾಡವಳೆ ಅಂತ ಡ್ಯಾನ್ಸ್ ಮಾಡ್ತೈತಂತೆ. ಇನ್ನೇನ್ ಮಾಡ್ತದೆ? ಮಾಡ್ತಾ ಇದ್ದೀನಿ. ಇನ್ನೇನ್ ಮಾಡೋ ಚಳಿಲಿ ಮಾಡೋದು ತಿನ್ನೋದು ಮಲ್ಗೋದು. ಅವರೇ ಬೇಳೆ ಸಾರು ಮಾಡ್ತಾ ಇದ್ದೀನಿ ಫ್ರೆಂಡ್. ಅನ್ನ ಬಿಸಾಕ್ತೀನಿ.
ಮುದ್ದೆ ಮಾಡುವ ಎನರ್ಜಿ ಮತ್ತು ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್. ನೀವು ಮುದ್ದೆ ಮಾಡಬೇಕಂದ್ರೆ ನಾನ್ ವೆಜ್ ಇರಬೇಕು, ಚಿಕನ್ನು ಮಟನು ಬೋಟಿ. ಮುದ್ದೆ ಮಾಡ್ತೀಯಾ? ಮುದ್ದೆ ಮಾಡ್ತಾ ಇಲ್ಲ, ಅವರೇ ಬೇಳೆ ಸಾರು ಅನ್ನ. ಅವರೆಬೇಳೆ. ನಮ್ಮ ಕಡೆ ಅವರೇ ಬೇಳೆ ಸಾರಿಗೆ ಸಾಂಬಾರು ಪುಡಿ ಬಳಸಲ್ಲ ಫ್ರೆಂಡ್ಸ್. ಹಸಿಮೆಣಸಿಕಾಯಿ ಧನಿಯಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಅವರೇ ಬೇಳೆ ನುಣ್ಣು ಬೇಯಿಸ್ಕೊಂಡು ಮಸ್ತ್ಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೇ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಸಾಂಬಾರು ಹಾಗೇ ಹೋಯ್ತು. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಟ್ಟಿದ್ದೀನಿ. ಇಷ್ಟ ಆಯ್ತಾ? ನಿಧಾನಕ್ಕೆ ತಿನ್ನೋಗ್ಲಿ. ಶಿವನೇ ಶಂಭುಲಿಂಗ. ಉಪ್ಪಿನ ನೀಗೇನು ನೋಡಿದೆ ಅದು ನಿಜಾನ ಸುಳ್ಳ ಗೊತ್ತಾಗ್ತಾ ಇಲ್ಲ. ಸಣ್ಣ ಮಾಡ್ಕೊ ತಿನ್ಬೇಕು. ಇವತ್ತಿಂದ ಸ್ಟಾರ್ಟಾ ಒಳ್ಳೆ ಬುದ್ಧಿ ಆಯ್ತು, ನೋಡೋಣ. ಒಂದೊಂದೇ ಒಳ್ಳೆ ಬುದ್ಧಿಗಳು ಬರ್ತಾವಲ್ಲ. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡುವ. ಸಿಂಧು ಸಿಸ್ಟರ್ ಶಶಿಕುಮಾರಣ್ಣ 20ನೇ ತಾರೀಕು 4ನೇ ವರ್ಷದ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ರತ್ನ ಸಿಸ್ಟರ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸುನೀತಾ ರವಿ ಸಿಸ್ಟರ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸ್ವಸ್ತಿಕ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಲೋಕನಾಯಕಣ್ಣ 29ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಕಾಂತರಾಜಣ್ಣ 19ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಜಾನು ಹಾಯ್. ಹಾಯ್. ಪ್ರತಿಭಾ ಸಿಸ್ಟರ್ ಮಂಜುನಾಥನ್ನ 20ಕ್ಕೆ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.